ಹಣೆಬರಹ ಕೆಟ್ಟರೆ ಹಗ್ಗ ಕೂಡ ಹಾವಾಗುತ್ತಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿರುವಂತಹ ದರ್ಶನ್ ಪರಿಸ್ಥಿತಿ ಸದ್ಯಕ್ಕೆ ಇದೇ ಸ್ವರೂಪದಲ್ಲಿ ಗೋಚರಿಸ್ತಾ ಇದೆ. 23 ವರ್ಷದಿಂದ ದರ್ಶನ್ಗೆ ದೋಸ್ತಿಯಾಗಿದ್ದಂಥ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಹೈಕೋರ್ಟ್ಗೆ ಕೋರ್ಟ್ಗೆ ಹಾಕಿದ್ದ ಅರ್ಜಿಯನ್ನು ಕೋರ್ಟ್ ಪುರಸ್ಕರಿಸಿದೆ. ಎರಡು 2003ರಲ್ಲಿ ಜಯನಗರದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ಆಡುತ್ತಿದ್ದ ವೇಳೆ ನನಗೆ ದರ್ಶನ್ ಪರಿಚಯ ಆಯಿತು. ಅಲ್ಲಿಂದಲೂ ಇಬ್ಬರ ಮಧ್ಯೆ ಉತ್ತಮ ಸ್ನೇಹವಿದೆ. 2014ರ ಜೂನ್ 8ರಂದು ನಾನು ದರ್ಶನ್ ಮನೆಗೆ ತೆರಳಿದ್ದೆ. ಅಲ್ಲಿಂದ ನನ್ನನ್ನು ದರ್ಶನ್ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಕರೆದೊಯ್ದರು. ಮಧ್ಯಾಹ್ನ 3 ಗಂಟೆಗೆ ಪವನ್ ರೆಸ್ಟೋರೆಂಟ್ಗೆ ಬಂದು ದರ್ಶನ್ಗೆ ಮೊಬೈಲ್ನಲ್ಲಿ ಏನೋ ತೋರಿಸಿದ್ದ. ಅದನ್ನು ನೋಡಿ ಕೋಪಗೊಂಡ ದರ್ಶನ್ ತಕ್ಷಣವೇ ಪವಿತ್ರ ಗೌಡಗೆ ಫೋನ್ ಮಾಡಿ ಮಾತನಾಡಿದ್ರು. ಬಳಿಕ ಪವಿತ್ರ ಗೌಡ ನಿವಾಸದ ಕಡೆಗೆ ಕಾರು ಚಲಾಯಿಸುವಂತೆ ನನಗೆ ಸೂಚಿಸಿದ್ರು. ಸಂಜೆ 4:30ಕ್ಕೆ ಪವಿತ್ರ ಗೌಡ ನಿವಾಸ ತಲುಪಿದ ದರ್ಶನ್ ಪವಿತ್ರರನ್ನ ಅವರ ಕಾರಿನಲ್ಲೇ ಕರ್ಕೊಂಡು RR ನಗರದ ಪಟ್ಟಣಗೆರೆ ಶೆಡ್ಗೆ ತಲುಪಿದ್ರು. ಶೆಡ್ಗೆ ಪ್ರವೇಶಿಸಿದಾಗ 30 ವರ್ಷದ ರೇಣುಕಾಸ್ವಾಮಿ ತಲೆಬಾಗಿಸಿಕೊಂಡು ಕುಳಿತಿದ್ದ. ಆತನ ಸುತ್ತ ರಾಘವೇಂದ್ರ, ಪವನ್, ನಾಗರಾಜ್ ಹಾಗೂ ನಂದೀಶ್ ಇದ್ರು. ನನ್ನ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಕಳಿಸುತ್ತೀಯಾ ಎಂದು ಅವಾಚ್ಯ ಶಬ್ದಗಳಿಂದ ದರ್ಶನ್ ನಿಂದಿಸಿದ್ರು. ರೇಣುಕಾಸ್ವಾಮಿಗೆ ಹೊಡೆದ್ರು. ನಂತರ ದರ್ಶನ್ ಪವಿತ್ರ ಗೌಡರನ್ನ ಕರೆದು ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡಿ ಎಂದಾಗ ಪವಿತ್ರ ಗೌಡ ಹೊಡೆದಿದ್ದನ್ನ ಕಣ್ಣಾರೆ ನೋಡಿದೆ. ಆಮೇಲೆ ರೇಣುಕಾಸ್ವಾಮಿಯ ಬಟ್ಟೆ ಬಿಚ್ಚಿ ಚೆಡ್ಡಿಯಲ್ಲಿ ನಿಲ್ಲಿಸಿದ್ರು. ನಂದೀಶ್ ಆತನನ್ನ ಟಾಟಾ ಏಸ್ ವಾಹನಕ್ಕೆ ನೇಣು ಹಾಕಲು ಪ್ರಯತ್ನಿಸಿದ. ಆಮೇಲೆ ನಾಗರಾಜ್ ನೈಲಾನ್ ಹಗ್ಗದಿಂದ ಹಲ್ಲೆ ಮಾಡಿದ. ನಂದೀಶ್, ಪವನ್ ಮರದ ಕೋಲಿನಿಂದ ಹೊಡೆಯುತ್ತಿದ್ರು. ಆಮೇಲೆ ರೇಣುಕಾಸ್ವಾಮಿಯ ಇನ್ಸ್ಟಾಗ್ರಾಂನಲ್ಲಿ ಗೌತಮ್ ಹೆಸರಿನ ಪ್ರೊಫೈಲ್ನಿಂದ ಪವಿತ್ರ ಗೌಡಗೆ ಕಳಿಸಿದ್ದ ಅಶ್ಲೀಲ ಫೋಟೋಗಳನ್ನು ತೋರಿಸಿ ಮತ್ತೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುತ್ತಿದ್ರು. ಅದರಲ್ಲಿ ಕೆಲವು ಮಹಿಳೆಯರಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದು ಕಂಡುಬಂದಾಗ ದರ್ಶನ್ ಆತನ ಒಳ ಉಡುಪನ್ನು ತೆಗೆಸಿ ಖಾಸಗಿ ಅಂಗಕ್ಕೆ ಕಾಲಿನಿಂದ ಒದ್ರು. ಆಮೇಲೆ ರೇಣುಕಾಸ್ವಾಮಿಯ ಎದೆ ಮೇಲೆ ನಿಂತ್ಕೊಂಡು ದರ್ಶನ್ ಹಲ್ಲೆ ಮಾಡ್ತಿದ್ರು. ಆಗ ಸತ್ತು ಹೋಗ್ತಾನೆ ಬಿಡಿ ಅಂತ ಹೇಳಿ ರೇಣುಕಾಸ್ವಾಮಿಯನ್ನ ರಕ್ಷಿಸಲು ಪ್ರಯತ್ನಿಸಿದ್ದೆ. ದರ್ಶನ್ರನ್ನ ಬೇರೆ ಕಡೆಗೆ ಕರ್ಕೊಂಡು ಹೋದೆ. ಆಮೇಲೆ ದರ್ಶನ್ ವಿನಯ್ ಜೊತೆ ಸಂಜೆ 5:30ಕ್ಕೆ ಸ್ಥಳದಿಂದ ಹೊರಟು ಹೋದ್ರು. ಇದಾದ ಸ್ವಲ್ಪ ಹೊತ್ತಲ್ಲೇ ರೇಣುಕಾಸ್ವಾಮಿ ಸತ್ತು ಹೋಗಿದ್ದ. ಸ್ವಾಮಿ ಮೃತಪಟ್ಟ ವಿಚಾರ ದರ್ಶನ್ಗೆ ನಾನೇ ತಿಳಿಸಿದೆ. ಆಗ ದರ್ಶನ್ ನನಗೆ ಸಹಾಯ ಮಾಡುವಂತೆ ಕೇಳಿಕೊಂಡ್ರು. ನಾನು ಭಯದಲ್ಲಿದ್ದಾಗ ಆಗಲ್ಲ ಅಂದಿದ್ದೆ. ಆದರೆ ದರ್ಶನ್ ನನಗೆ ಸಹಾಯ ಮಾಡಿಲ್ಲ ಅಂದರೆ ನನ್ನ ಹತ್ರ ಇರೋ ಗನ್ ತಗೊಂಡು ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಇನ್ಸ್ಪೆಕ್ಟರ್ ವಿನಯ್ಗೆ ಕರೆ ಮಾಡಿದೆ. ಇನ್ಸ್ಪೆಕ್ಟರ್ ಸೂಚನೆಯಂತೆ 3 ಆರೋಪಿಗಳನ್ನು ಶರಣಾಗುವಂತೆ ಮಾಡಿದೆ. ರಾಘವೇಂದ್ರ, ನಂದೀಶ್, ಪವನ್ಗೆ ಶರಣಾಗಲು ನಾನೇ ಹೇಳಿದೆ. ಪೊಲೀಸರಿಗೆ ಶರಣಾಗೋ ಮೊದಲು ರಾಘವೇಂದ್ರನನ್ನ ದರ್ಶನ್ಗೆ ಭೇಟಿ ಮಾಡಿಸಿದ್ದೆ. ರಾಘವೇಂದ್ರ ಶರಣಾಗಲು ಒಪ್ಪಿಕೊಂಡ ಮೇಲೆ ರೇಣುಕಾಸ್ವಾಮಿ ಶವವನ್ನ ರಾಜಕಾಲುವೆಗೆ ಹಾಕಿಬಿಡಿ ಅಂತ ದರ್ಶನ್ ಸೂಚನೆ ಕೊಟ್ಟರು. ದರ್ಶನ್ ಹೇಳಿದಂತೆ ರಾಘವೇಂದ್ರ ಅವನ ಹುಡುಗರ ಜೊತೆ ಮೃತದೇಹ ವಿಲೇವಾರಿ ಮಾಡಿದ. ಸಾವನ್ನಪ್ಪಿದ ರೇಣುಕಾಸ್ವಾಮಿ ಮೇಲೆ ನಾನು ಹಲ್ಲೆ ಮಾಡಿಲ್ಲ. ರೇಣುಕಾಸ್ವಾಮಿಯನ್ನ ರಕ್ಷಣೆ ಮಾಡಲು ಪ್ರಯತ್ನ ಪಟ್ಟಿದ್ದೇನೆ. ಹಲ್ಲೆ ನಿಲ್ಲಿಸುವಂತೆ ಸಾಕಷ್ಟು ಸಲ ನಾನು ಜೊತೆಯಲ್ಲಿದ್ದವರಿಗೆ ಮನವಿನೂ ಮಾಡಿದ್ದೇನೆ. ಹೀಗಾಗಿ ನನ್ನನ್ನು ಮಾಫಿ ಸಾಕ್ಷಿ ಎಂದು ಪರಿಗಣಿಸಿ ದಯವಿಟ್ಟು ಕ್ಷಮಾದಾನ ನೀಡಿ. ಹೀಗೆ ಇಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಡಿರುವಂಥ ಈ ಮಾಫಿ ಸಾಕ್ಷಿ ಇದೆಯಲ್ಲ, ಇದು ಭಾಳ ಪ್ರಮುಖವಾಗಿದೆ. ಮತ್ತು ಈ ಮಾಫಿ ಸಾಕ್ಷಿ ಸಂದರ್ಭದಲ್ಲಿ 14ನೇ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನು ಪುರಸ್ಕರಿಸಲಾಗಿದೆ. ಪ್ರದೋಷ್ ಮಾಫಿ ಸಾಕ್ಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆಗೆ ಈ ವಾದವನ್ನು ಈಗ ಪರಿಗಣಿಸೋದಿಲ್ಲ. ಇನ್ನು ದರ್ಶನ್ ಸೇರಿ ಯಾವ ಆರೋಪಿಗಳ ಆಕ್ಷೇಪಣೆ ವಾದವನ್ನು ಕೂಡ ಈಗ ಕೇಳೋದಿಲ್ಲ ಅಂಥೇಳಿ ಕೋರ್ಟ್ ಹೇಳಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯ ಪರಿಗಣನೆಯ ಬಗ್ಗೆ ಪ್ರತ್ಯೇಕ ಆದೇಶವನ್ನು ಮಾಡ್ತೀವಿ ಅಂತೇಳಿ ಕೋರ್ಟ್ ಹೇಳಿದೆ. ಇಷ್ಟೇ ಅಲ್ಲದೆ ಆಮೇಲೆ ಸಹ ಆರೋಪಿಗಳು ಆಕ್ಷೇಪಣೆ ಸಲ್ಲಿಸಿದರೆ ಪ್ರತ್ಯೇಕ ವಿಚಾರಣೆಯನ್ನು ನಡೆಸಲಾಗುತ್ತೆ ಅನ್ನೋದನ್ನು ಕೋರ್ಟ್ ಸ್ಪಷ್ಟಪಡಿಸಿದ್ದು, ನಾಳೆ ಪ್ರದೋಷ್ ಮಾಫಿ ಸಾಕ್ಷಿ ವಿಚಾರದಲ್ಲಿ ಆದೇಶವನ್ನು ಮಾಡ್ತೀವಿ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಹೀಗೆ ನಟ ದರ್ಶನ್ ವಿರುದ್ಧ ಸ್ನೇಹಿತರೇ ಸಾಕ್ಷ್ಯ ಹೇಳ್ತಿರೋದ್ರಿಂದಾಗಿ ಪ್ರಕರಣ ದೊಡ್ಡ ತಿರುವನ್ನು ಪಡ್ಕೊಂಡಿದೆ. ಜೈಲಲ್ಲಿರುವಂತಹ ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳಿಗೂ ಕೂಡ ಈಗ ಟೆನ್ಷನ್ ಜಾಸ್ತಿ ಆಗಿದೆ.